ಎಲ್ಲರೂ ತಮ್ಮದೇ ಆದಂಥ ಸ್ವಂತ ಅಭಿರುಚಿಯನ್ನು ಹೊಂದಿರ್ತಾರೆ. ಕೆಲವರಿಗೆ ಆ್ಯಕ್ಷನ್ ಮೂವಿ ಇಷ್ಟ ಆದರೆ ಕೆಲವರಿಗೆ ಹಾರರ್ ಮೂವಿ ಇಷ್ಟ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು 2025ರಲ್ಲಿ ತೆರೆ ಕಾಣದಿರುವಂಥ ಕನ್ನಡದ ಹಾರರ್ ಮೂವಿಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ಈ ಲಿಸ್ಟ್ನ ಮೊದಲನೇ ಸಿನಿಮಾ ಚೂಮಂತರ್. ಕರ್ವಾ ನವೀನ್ ಅವರು ಡೈರೆಕ್ಟ್ ಮಾಡ್ತಿರುವ ಈ ಸಿನಿಮಾದಲ್ಲಿ ನಟ ಶರಣ್ ಅವರು ಬಹುಮುಖ್ಯ ಪಾತ್ರದಲ್ಲಿ ನಟನೆ ಮಾಡ್ತಾ ಇದ್ದಾರೆ. ಮತ್ತು ಅದಿತಿ ಪ್ರಭುದೇವ, ಮೇಘನಾ ಗಾಂವ್ಕರ್, ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಮತ್ತು ಭಾರದ್ವಾಜ್ ಅವರು ಬಹುಮುಖ್ಯ ಪಾತ್ರಗಳಲ್ಲಿ ನಟನೆ ಮಾಡ್ತಾ ಇದ್ದಾರೆ. ಹಾರರ್ ಥ್ರಿಲ್ಲರ್ ಮೂವಿ ಆಗಿರುವಂತಹ ಈ ಸಿನಿಮಾವು ಜನವರಿ 10ನೇ ತಾರೀಕಂದು ಬಿಡುಗಡೆಯಾಗಲಿದೆ. ಲಿಸ್ಟ್ನ ಮುಂದಿನ ಸಿನಿಮಾ ಟೆಡ್ಡಿ ಬೇರ್. ಹಾರರ್ ಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿ ಆಗಿರುವಂತಹ ಈ ಸಿನಿಮಾವನ್ನ ಲೋಕೇಶ್ ಬಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಭಾರ್ಗವ್ ಬಿ.ವಿ, ಶೈಲಜಾ ಸಿನ್ಹಾ, ದಿಶಾ ಪೂವಯ್ಯ ಅವರು ಬಹುಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದು ಜನವರಿ 10ನೇ ತಾರೀಕಂದು ಬಿಡುಗಡೆಗೆ ಸಜ್ಜಾಗಿದೆ. ಈ ಲಿಸ್ಟ್ನ ಮೂರನೇ ಚಿತ್ರ ರಾಕ್ಷಸ. ಹಾರರ್ ಕ್ಯಾಟಗರಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಸಿನಿಮಾವನ್ನ ಮಮ್ಮಿ ಸೇವನಿ ಚಿತ್ರದ ನಿರ್ದೇಶಕ ಲೋಹಿತ್ ಕಿಚ್ ಅವರು ನಿರ್ದೇಶನ ಮಾಡಲಿದ್ದಾರೆ. ಪ್ರಜ್ವಲ್ ದೇವರಾಜ್ ಅವರು ಈ ಚಿತ್ರದಲ್ಲಿ ಬಹುಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವುದು ಈ ಚಿತ್ರ ಈ ವರ್ಷ ತೆರೆ ಕಾಣುವ ಸಾಧ್ಯತೆ ಇದೆ. ಈ ಲಿಸ್ಟ್ನ ನಾಲ್ಕನೇ ಸಿನಿಮಾ ಕರಾವಳಿ. ಸೂಪರ್ ನ್ಯಾಚುರಲ್ ಹಾರರ್ ಕ್ಯಾಟಗರಿಗೆ ಸೇರಿದಂತಹ ಈ ಸಿನಿಮಾವನ್ನ ಗುರುದತ್ ಕಾಣಿಗ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್, ಸಂಪದ, ಮೈತ್ರಿ, ಇಂದಿರಾ ರಮೇಶ್ ಅವರು ಬಹುಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದು ಈ ಸಿನಿಮಾ 2025ರಲ್ಲಿ ತೆರೆ ಕಾಣುವ ಸಾಧ್ಯತೆ ಇದೆ. ಈ ಲಿಸ್ಟ್ನ ಕೊನೆಯ ಸಿನಿಮಾ ಕಾಂತಾರ ಅಧ್ಯಾಯ 1. ಕಾಂತಾರ ಸಿನಿಮಾದ ಮೂಲಕ ಅಪಾರ ಜನಮನ್ನಣೆಯನ್ನು ಗಳಿಸಿದಂತಹ ರಿಷಬ್ ಶೆಟ್ಟಿ ಅವರು ಮತ್ತೊಮ್ಮೆ ತಮ್ಮ ಛಾಪನ್ನು ಮೂಡಿಸಲು ಸಿದ್ಧರಾಗಿದ್ದಾರೆ. ಈ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಅವರು ನಟನೆ ಜೊತೆಗೆ ನಿರ್ದೇಶನ ಕೂಡ ಮಾಡಲಿದ್ದಾರೆ. ಒಂದೊಳ್ಳೆ ಹಾರರ್ ಫ್ಯಾಂಟಸಿ ಆಕ್ಷನ್ ಥ್ರಿಲ್ಲರ್ ಫಿಲಂ ಕ್ಯಾಟಗರಿಗೆ ಸೇರುವ ಈ ಸಿನಿಮಾವನ್ನು ಅಕ್ಟೋಬರ್ನಲ್ಲಿ ತೆರೆಗೆ ತರಲು ಸಿದ್ಧವಾಗಿದೆ ಚಿತ್ರತಂಡ. ಇಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.